ಆ ಕುಟುಂಬದ ಆರೋಗ್ಯ ತನ್ನ ಜವಾಬ್ದಾರಿ ಅಂತ ಹೇಳಿ ಅವರ ಆರೋಗ್ಯವನ್ನು ನೋಡ್ಕೊಳ್ಳುವಾಗ ಒಬ್ಬ ವೈದ್ಯಳಾಗ್ತಾಳೆ. ಆ ಕುಟುಂಬದ ಆದಾಯವನ್ನು ಯಾವ ರೀತಿ ನಾನು ಖರ್ಚು ವೆಚ್ಚ ಮಾಡಿ ಹಿತಮಿತವಾಗಿ ಮಾಡಿ ಮುಂದಿನ ದಿನಗಳಿಗೆ ಕಷ್ಟ ಕಾಲಕ್ಕೆ ನಾನು ಉಳಿಸ್ಬೇಕು ಅನ್ನೋದರಲ್ಲಿ ಒಂದು ಒಳ್ಳೆ ಹಣಕಾಸಿನ ಸಚಿವೆ ಆಗ್ತಾಳೆ. ಹಾಗೆ ಕುಟುಂಬಕ್ಕೆ ತೊಂದರೆ ಆದಾಗ ರಕ್ಷಣೆಗೂ ನಿಲ್ತಾಳೆ. ಹೀಗೆ ಕುಟುಂಬದಲ್ಲಿ ಎಲ್ಲ ಜವಾಬ್ದಾರಿಯನ್ನು ಮಹಿಳೆ ನಿಭಾಯಿಸ್ತಾ ಇದ್ದಾಳೆ. ಹಾಗಾದ್ರೆ ಮಹಿಳೆ ಕುಟುಂಬಕ್ಕೆ ಮಾತ್ರ ಸೀಮಿತನ? ಇಲ್ಲ, ಯಾವತ್ತೂ ಆಗಿಲ್ಲ. ಆದ್ರೆ ಹೊರಗಡೆ ನಾವು ಬಂದಾಗ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಸರ್ಕಾರಿ ಉದ್ಯೋಗ ಇರಬಹುದು, ಅದು ಒಂದು MNC ಆಗ್ಬೋದು, ಕಾರ್ಪೊರೇಟ್ ಕಂಪನಿ ಆಗ್ಬೋದು, ಡಿಫೆನ್ಸ್ ಅಲ್ಲಿ ಇರಬಹುದು, ನಾವು ಹಾಗೆ ರಾಕೆಟ್ ಉಡಾವಣೆಯಲ್ಲೂ ಸಹ ನಾವು ನಮ್ಮ ಮಹಿಳೆಯರು ಸಮರ್ಪಕವಾಗಿ ತಮ್ಮ ಕರ್ತವ್ಯವನ್ನ ನಿಭಾಯಿಸಿ ಒಂದು ಛಾಪು ಮೂಡಿಸಿರೋದನ್ನ ನಾವು ನೋಡಿದೀವಿ. ಬಂಧುಗಳೇ, ನಮ್ಮ ಭಾರತದಲ್ಲಿ ಮಹಿಳೆಗೆ ಹಿಂದಿನಿಂದಲೂ ಸಹ ನಾವು ಬಹಳ ಗೌರವವನ್ನು ಕೊಡ್ತೀವಿ. ಮಹಿಳೆಯರನ್ನ ದುರ್ಗೆ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಪ್ರಕೃತಿ ಅಂತ ಪೂಜಿಸ್ತೀವಿ. ಹಾಗೆ ನಾವು ನಮ್ಮ ಭಾಜಪದಲ್ಲೂ ನೋಡಿದೀವಿ. ಯಾವುದೇ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದ್ರೆ ಏನ್ ಮಾಡ್ತೀವಿ? ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿ ನಂತರ ಕಾರ್ಯಕ್ರಮ ಮಾಡ್ತೀವಿ. ಬರೀ ಅಷ್ಟಕ್ಕೆ ಸೀಮಿತ ಮಾಡಿಲ್ಲ. ನಮ್ಮ ಪಕ್ಷದಲ್ಲಿ ನಮ್ಮ ಮಹಿಳಾ ಕಾರ್ಯಕರ್ತೆಯರಿಗೆ ಆ ಮಾತೃ ಸ್ಥಾನವನ್ನ ಕೊಟ್ಟಿದ್ದಾರೆ. ಅಷ್ಟೇ ಆಪ್ಯಾಯತೆಯಿಂದ ನಮ್ಮನ್ನ ನೋಡ್ಕೊಳ್ತಾರೆ. ಅದಕ್ಕೊಂದು ಉದಾಹರಣೆ ಅಂತಂದ್ರೆ, ನಮ್ಮ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಸರ್ ಅವರು ಈ ತರ ಮಹಿಳಾ ದಿನಾಚರಣೆ ಮಾಡ್ತಿದೀವಿ ಅಂದ ತಕ್ಷಣ ಅವ್ರು ಹೇಳಿದ್ರು, ಇಲ್ಲ ನಾನು ಖಂಡಿತ ಬರ್ತೀನಿ, ನಿಮ್ಮ ಮಹಿಳೆಯರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ರು. ಅವರು ಅಷ್ಟೇ ಹೇಳಿಲ್ಲ, ನಾವು ಈ ಕಾರ್ಯಕ್ರಮದ ರೂಪರೇಷೆ ಮಾಡ್ತಿರ್ಬೇಕಾದ್ರೆ ರಾಜೀವ್ ಸರ್ ಹೇಳಿದ್ರು, ನಾವ್ ಯಾರೂ ಬರೋದಿಲ್ಲ, ಈ ಕಾರ್ಯಕ್ರಮ ಮಹಿಳಾ ಕೇಂದ್ರೀಕೃತವಾಗಿರ್ಬೇಕು, ವೇದಿಕೆ, ಸಭಾಂಗಣ, ಪ್ರತಿ ಕಾರ್ಯಕ್ರಮದಲ್ಲೂ ಮಹಿಳೆಯರು ಇರ್ಬೇಕು, ನಾವಿಬ್ಬರು ಮಾತ್ರ ಬರ್ತೀವಿ, ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಮೀಸಲಾಗಿರ್ಬೇಕು ಅಂತ ಹೇಳಿದ್ರು. ಇದಕ್ಕಿಂತಲೂ ದೊಡ್ಡ ಉದಾಹರಣೆ ಬೇಕಾ? ಹಾಗೆ ಇಲ್ಲಿ ನಾವೆಲ್ಲರೂ ಸಾಧಕರೇ. ನಾವು ನಮ್ಮ ಮನೆ ಉದ್ಯೋಗದ ಜೊತೆಗೆ ನಮಗೊಂದು ಬದ್ಧತೆ ಇದೆ. ಈ ದೇಶ, ಈ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಉಪಯೋಗಿಸಬೇಕಾದ್ರೆ, ದೇಶ ಸುಭದ್ರವಾಗಿರ್ಬೇಕಾದ್ರೆ ಒಂದು ಸುಭದ್ರ ಸರ್ಕಾರ ಬೇಕು, ಒಂದು ಸುಭದ್ರವಾದ ಪಕ್ಷ ಆಡಳಿತ ನಡೆಸಬೇಕು. ಅದಕ್ಕೆ ಇರೋದು ಭಾಜಪ ಒಂದೇ ಪಕ್ಷ. ನಾವು ಶತಾಯ ಗತಾಯ ನಮ್ಮ ಸಂಘಟನೆನ ಗಟ್ಟಿ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಸಹ ಬಿಜೆಪಿ ಕಾರ್ಯಕರ್ತರು ಕಂಕಣಬದ್ಧರಾಗಿ ನಾವು ಕೆಲಸ ಮಾಡ್ತಿದೀವಲ್ವಾ. ನಾವು ಏನು, ನಾವು ನಾಯಕಿಯರು, ನಾವು ಯಾರಿಗೇನ್ ಕಡಿಮೆ ಇಲ್ಲ. ನಮ್ಮೆಲ್ರಿಗೂ ಸಹ ನಾವು ಒಂದು ಸಲ ಅಭಿನಂದನೆಗಳನ್ನ ಹೇಳ್ಕೊಳ್ಳೋಣ, ಹೌದಲ್ಲ?